ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ವಾರ್ಗೆ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಬೈದವರಿಗೆ ಅಡ್ವಾಂಟೇಜ್ ಅನ್ನೋ ಮನಸ್ಥಿತಿ ಇದೆ. ನೋಡಿ, ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ವಾರ್ಗೆ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಹಾಗಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಬೈದಂಥವರಿಗೆ ಅಡ್ವಾಂಟೇಜ್ ಅನ್ನೋ ಮನಸ್ಥಿತಿ ಇದೆ. ಮೋದಿ ಅವರಿಗೆ ಬೈದವರಿಗೆ ಸಿಎಂ ಸ್ಥಾನ ಕೊಡ್ತಾರೆ ಅಂದ್ಕೊಂಡಿದ್ದಾರೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿಯನ್ನ ಮಾಡಿರೋದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಲಿಕ್ಕೆ ಪೈಪೋಟಿ ನಡೆದ. ಆ ಪೈಪೋಟಿ ಒಳಗೆ ಯಾರು ಜಾಸ್ತಿ ಬಿ ಜೆ ಪಿಗೆ ಮೋದಿಯವರಿಗೆ ಆರ್ ಎಸ್ ಎಸ್ಗೆ ಬೈತಾರ ಅವರಿಗೆ ಕೊಡ್ತಾರ ಅನ್ನುವಂಥ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿ ಒಳಗದ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು. ನರೇಂದ್ರ ಅವರು ಕೆಲವರು ಆಗಬೇಕಂತ ಪ್ರಯತ್ನ ಮಾಡಿದ್ರೆ ಇದ್ದವರು ಉಳಿಬೇಕಂತ ಹೇಳಿ ಮೋದಿಯವರಿಗೆ ಮತ್ತು ಒಬ್ಬ ಯುವ ಸಂಸತ್ ಸದಸ್ಯನಿಗೆ ಬಾಯಿಗೆ ಬಂದಂಗೆ ಅಂದರೆ ಸಾರ್ವಜನಿಕ ಜೀವನದ ಮಟ್ಟವನ್ನು ಅದರದ ಒಂದು ಘನತೆಯನ್ನು ಕಾಪಾಡಲಾರದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬರು ಪೈಪೋಟಿ ಮಾಡ್ತಾಯಿದ್ರೆ ಅವರು ಖಾಲಿ ಮಾಡಬಹುದಾದಂಥ ಜಾಗಕ್ಕೆ ಬರಲಿಕ್ಕೆ ಮೋದಿಯವರನ್ನ ಮತ್ತು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಸನ್ನು ಬೈಯುವಂಥ ಒಂದು ಕಾಂಪಿಟೇಷನ್ ಕಾಂಗ್ರೆಸ್ ಪಾರ್ಟಿ ಒಳಗೆ ನಡೆದ. ಇದ್ರಾಗ ಬೇರೆ ಏನು ಭಾಳ ಅರ್ಥ ಇದೆ ಅಂತ ನನಗೆ ಅನಿಸಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಲಿಕ್ಕೆ ಪೈಪೋಟಿ ನಡೆದ. ಆ ಪೈಪೋಟಿ ಒಳಗೆ ಯಾರು ಜಾಸ್ತಿ ಬಿ ಜೆ ಪಿಗೆ ಮೋದಿಯವರಿಗೆ ಆರ್ ಎಸ್ ಎಸ್ಗೆ ಬೈತಾರ ಅವರಿಗೆ ಕೊಡ್ತಾರ ಅನ್ನುವಂಥ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿ ಒಳಗದ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು. ನರೇಂದ್ರ ಅವರು ಕೆಲವರು ಆಗಬೇಕಂತ ಪ್ರಯತ್ನ ಮಾಡಿದ್ರೆ ಇದ್ದವರು ಉಳಿಬೇಕಂತ ಹೇಳಿ ಮೋದಿಯವರಿಗೆ ಮತ್ತು ಒಬ್ಬ ಯುವ ಸಂಸತ್ ಸದಸ್ಯನಿಗೆ ಬಾಯಿಗೆ ಬಂದಂಗೆ ಅಂದರೆ ಸಾರ್ವಜನಿಕ ಜೀವನದ ಮಟ್ಟವನ್ನು ಅದರದ ಒಂದು ಘನತೆಯನ್ನು ಕಾಪಾಡಲಾರದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬರು ಪೈಪೋಟಿ